ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಹಿಡಕಲ್ ಜಲಾಶಯ ಬೆಳಗಾವಿ ನಗರದ ಪ್ರದೇಶಕ್ಕೆ ಕುಡಿಯುವ ನೀರು ಮೀಸಲಿಟ್ಟಿದ್ದೇವೆ. ಕೈಗಾರಿಕಾ ಪ್ರದೇಶಕ್ಕೆ ಕಾನೂನು ಬಾಹಿರವಾಗಿ ಪೈಪ್ಲೈನ್ ಕಾಮಗಾರಿ ಆರಂಭಿಸಲಾಗ್ತಾ ಇದೆ, ಇದನ್ನ ತಡಿಬೇಕು. ಸುದ್ದಿಗಾರರೊಂದಿಗೆ ಮಾಜಿ ಮೇಯರ್ ಶಿವಾಜಿ ಸುಂಕರ್ ಹೇಳಿಕೆ. ಬೆಳಗಾವಿಯಲ್ಲಿ ನಡೆದ ಫೇಸ್ಬುಕ್ ಲವ್ ಮ್ಯಾರೇಜ್ ದೋಖಾ ಪ್ರಕರಣಕ್ಕೆ ಸಿಕ್ಕ ಹೊಸ ಟ್ವಿಸ್ಟ್. ನಂಬಿಸಿ ಮದುವೆಯಾಗಿ ಕೈಕೊಟ್ಟ ಪತಿ, ಕುಟುಂಬಸ್ಥರ ವಿರುದ್ಧ ಪತ್ನಿಯಿಂದ ಎಫ್ಐಆರ್ ದಾಖಲು. ಸವದತ್ತಿ ತಾಲೂಕಿನ ಯಲ್ಲಮ್ಮನಗುಡ್ಡದಲ್ಲಿರುವ ಯಲ್ಲಮ್ಮ ದೇವಿ ದೇವಸ್ಥಾನ ಬಂದ್ ಆಗಿಲ್ಲ. ಭಕ್ತರು ಯಾವುದೇ ವದಂತಿಗೆ ಕಿವಿ ಕೊಡಬಾರದು. ದೇವಸ್ಥಾನದ ಪ್ರಾಧಿಕಾರದ ಕಾರ್ಯದರ್ಶಿ ಅಶೋಕ್ ದುಡುಗುಂಟಿ ಹೇಳಿಕೆ. ಹಿಡಕಲ್ ಜಲಾಶಯ ಬೆಳಗಾವಿ ನಗರದ ಪ್ರದೇಶಕ್ಕೆ ಕುಡಿಯುವ ನೀರನ್ನ ಮೀಸಲಿಟ್ಟಿದ್ದೇವೆ. ಆದರೆ ಇಲ್ಲಿನ ನೀರನ್ನ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಕಾನೂನು ಬಾಹಿರವಾಗಿ ಪೈಪ್ಲೈನ್ ಕಾಮಗಾರಿ ಆರಂಭಿಸಲಾಗ್ತಾ ಇದೆ, ಅದನ್ನ ತಡಿಬೇಕು ಅಂತ ಮಾಜಿ ಮೇಯರ್ ಶಿವಾಜಿ ಸುಂಕರ್ ಹೇಳಿದ್ರು. ಹಿಡಕಲ್ ಜಲಾಶಯ ಬೆಳಗಾವಿ ನಗರದ ಪ್ರದೇಶಕ್ಕೆ ಕುಡಿಯುವ ನೀರನ್ನ ಮೀಸಲಾಗಿಟ್ಟಿದ್ದೇವೆ, ಆದರೆ ಇಲ್ಲಿನ ನೀರನ್ನ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಕಾನೂನು ಬಾಹಿರವಾಗಿ ಪೈಪ್ಲೈನ್ ಕಾಮಗಾರಿ ಆರಂಭಿಸಲಾಗ್ತಾ ಇದೆ, ಇದನ್ನ ತಡಿಬೇಕು ಎಂದು ಮಾಜಿ ಮೇಯರ್ ಶಿವಾಜಿ ಸುಂಕರ್ ಮಂಗಳವಾರ ಪಾಲಿಕೆಯ ಆಯುಕ್ತೆ ಶುಭಾ ಅವರೊಂದಿಗೆ ಸಭೆ ನಡೆಸಿ ಮಾತನಾಡಿದ್ರು. ಸಂಪೂರ್ಣ ಬೆಳಗಾವಿ ಕುಡಿಯುವುದರ ಸಲುವಾಗಿ ಹಿಡಕಲ್ ನೀರು ಬಳಕೆಯಾಗಬೇಕು, ಆದರೆ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಅಕ್ರಮವಾಗಿ ಪೈಪ್ಲೈನ್ ಮಾಡ್ತಾ ಇದ್ದಾರೆ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತರಲಾಗಿದೆ ಎಂದರು. ಇವತ್ತಿನ 12 MGD ಅಲ್ಲಿ ನೀರು ಇರುವಾಗ, ಇಲ್ಲಿ 2 MGD ಇರುವಾಗ ಯಾಕೆ ನೀರು ಬರುವುದಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಇದು ಒಂದು ಪ್ರಶ್ನೆ. ಎರಡನೇದ್ದು, ಇಷ್ಟೊಂದು ನೀರು ಇರುವಾಗ ನೀವು ಒಂದು ಸರ್ಕುಲರ್ ಕಳಿಸ್ತಾರೆ ಎಲ್ಲರೂ. ನೀವು ಅಂತಾರೆ ನೀವಲ್ಲ, LNTದವರು, ಯಾಕಂದ್ರೆ ಈಗ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದೆ. ಇವತ್ತು ತುಮರಗುತ್ತಿಗೆ ಅಲ್ಲೇ ಇಲ್ಲೇ ಪೈಪ್ ಲೈನು ಇದಾಗಿದೆ, ಅದಕ್ಕೆ ನಾವು ಬಿಡೋದಿಲ್ಲ. ಅದಕ್ಕೆ 3 ದಿವಸ 4 ದಿವಸ. ಟು ಬಿ ವೆರಿ ಎಕ್ಸಾಂಪಲ್, ಐ ಆಮ್ ಲಿವಿಂಗ್ ಇನ್ ಹನುಮನ್ ನಗರ್. 5 6 ದಿವಸ 7 ದಿವಸ ನೀರು ಬರೋದಿಲ್ಲ. ಈ ಮೇಡಮ್ ಹೇಳಿದ್ರೆ ಇದು 7 ದಿವಸ ಬರೋದಿಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ. ದೆನ್ ಹೌ ದಿ ರಾ ವಾಟರ್ ಕಮಿಂಗ್ ಟು ದಿ ಇಂಡೋರ್, MES, ಕ್ಯಾಂಟೋನ್ಮೆಂಟ್, ಏರ್ಫೋರ್ಸ್, KLE, KEB, ಹಿಂಡಲ್ಗಾ, ಈ ತರ ಸಂಸ್ಥೆಗಳಿಗೆ ಹೆಂಗ ನೀರು ಬರ್ತಾವ? ಎಲ್ಲಿದೆ? ಯಾವ ಪಾತ್ಲಿಂದ ಬರ್ತಾವ? ಪಾಲಿಕೆಯ ಆಯುಕ್ತೆ ಶುಭಾ ಮಾತನಾಡಿ, ಬೆಳಗಾವಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಾಗುತ್ತೆ. ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಇಂತಿಷ್ಟು ನೀರು ಕೊಡಬೇಕೆಂದು ಧಾರವಾಡದ KIDBಯವರು ಮಾಡ್ತಾ ಇದ್ದಾರೆ. ಈಗಾಗಲೇ ಹಿಡಕಲ್ ಜಲಾಶಯದಿಂದ ನಗರದ 10 ವಾರ್ಡ್ಗಳಲ್ಲಿ ಪ್ರಾಯೋಗಿಕವಾಗಿ ನಿರಂತರವಾಗಿ ಕುಡಿಯುವ ನೀರಿನ ಯೋಜನೆ ಪೂರೈಕೆ ಮಾಡಲಾಗ್ತಾ ಇದೆ ಎಂದರು. ಮೊನ್ನೆ KDP ಮೀಟಿಂಗಲ್ಲಿ ವಿತ್ ಆಲ್ ದಿ ಮೀಡಿಯಾ ನಮ್ಮ ಎದುರುಗಡೆ ಮೊನ್ನೆ ಸಚಿವರು ಮಾತಾಡಿದ್ದಾರೆ. ಏನಂದರೆ ಅದು ಹಿಂದೆ ಇರಿಗೇಷನ್ ಇವ್ರಿಗೆ ನಮ್ಮ ಎಂಟೈರ್ ಡ್ಯಾಮ್ನಲ್ಲಿ 3ಕ್ಕೆ ಅಂತ ಎತ್ತಿರ್ತಾರೆ. ಒಂದು ಇರಿಗೇಷನ್ಗೆ, ಒಂದು ಇಂಡಸ್ಟ್ರಿ ಪರ್ಪಸ್ಗೆ, ಒಂದು ಫಾರ್ ದಿ ಡ್ರಿಂಕಿಂಗ್ ಪರ್ಪಸ್. ಈ ಡ್ರಿಂಕಿಂಗ್ ಪರ್ಪಸ್ ಏನಿದೆ ನಮ್ಮ ಮಹಾನಗರ ಪಾಲಿಕೆಗೆ 80 MLDನ ನಾವು ಅಲ್ಲಿಂದ ತಗೊಳ್ತಾ ಇದ್ದೀವಿ ಟು ಹಿಯರ್. ಇದಕ್ಕೆ ಸಾಕಷ್ಟು ಪೈಪ್ಲೈನ್ನ ಮಾಡಿ, WTPಗಳನ್ನು ಮಾಡಿ, ಅಲ್ಲಿಂದ ನಾವು ಟ್ರೀಟ್ಮೆಂಟ್ ಸೋರ್ಸು ನಮ್ಮ ಬೆಳಗಾವಿಯಿಂದ ತಂದು, ಬಸವನಕುರ್ಚಿಯಿಂದ ತಂದು ನಾವಿಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಪ್ರಾಜೆಕ್ಟ್. ಇದನ್ನು 2021 LNT ಅವ್ರಿಗೆ ನಾವು KODFC ಅವರಿಂದ ಕೊಡ್ತೀವಿ. ಕೊಟ್ಟಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಏನು ನಗರದ ಪೂರ್ತಿ ಇವಾಗ ಎಕ್ಸಿಸ್ಟಿಂಗ್ ನಮ್ಮಲ್ಲಿ ಏನಿತ್ತು WTPಗಳಿದ್ವು, ಎಕ್ಸಿಸ್ಟಿಂಗ್. ಮಾಜಿ ಶಾಸಕ ರಮೇಶ್ ಕುರ್ಚಿ ಮಾತನಾಡಿ, ಹಿಡಕಲ್ ಜಲಾಶಯದಲ್ಲಿ 12 MGD ಇದೆ. ಬೆಳಗಾವಿ ನಗರದಲ್ಲಿನ ಕುಡಿಯುವ ನೀರಿನ ಪೂರೈಕೆಗೆ ಮಾತ್ರ ಇತ್ತು. ಹೆಚ್ಚುವರಿ MGD 3ನೇ ಸ್ಟೋರೇಜ್ ಮಾಡಿದ್ದು, ಬೆಳಗಾವಿ ಕೈಗಾರಿಕಾ ಪ್ರದೇಶಕ್ಕೆ ಸ್ಟೋರೇಜ್ ನೀರು ಬಳಕೆ ಮಾಡೋಕೆ ಅವಕಾಶ ಇತ್ತು. ನಮಗೆ ಬೇಕಾಗಿದ್ದು 2 MGD ನೀರು ಮಾತ್ರ ಬಳಕೆ ಮಾಡಲಾಗ್ತಾ ಇದೆ. ಕಳೆದ 2006ರಲ್ಲಿಯೇ ಪ್ರಾಯೋಗಿಕವಾಗಿ 10 ವಾರ್ಡ್ಗಳಲ್ಲಿ ನಿರಂತರವಾಗಿ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲಾಗಿದೆ. ಆದರೆ ಅಲ್ಲಿಂದ ಇಲ್ಲಿಯವರೆಗೆ ಬಾಕಿ ಉಳಿದ 48 ವಾರ್ಡ್ಗಳಲ್ಲಿ ನಿರಂತರವಾಗಿ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವಲ್ಲಿ ಪಾಲಿಕೆ ವಿಫಲವಾಗಿದೆ ಎಂದು ಆರೋಪಿಸಿದರು. It is a totally illegal ಅಂತ ಒಂದು
ಅವರು ಮನವೊಲಿಕೆ ನಮ್ಮ ಎದುರಿಗೆ ಓಪನ್ ಮಾಡಿ ಈಗ ನಮ್ಮ ಇಂಟೆನ್ಷನ್ ಏನದಲ್ಲ, ಈಗ ನಾವು 18 MLA ನೀರನ್ನು ಇಲ್ಲಿ ಆ ಪ್ರಕಾರ ಬಿಡಬೇಕಂತ ಆ ಪ್ರಕಾರ ಎಲ್ಲ ಇದ್ದಾಗ 24 hours 10 ವರ್ಷ ಐತೆ 24 hours ನೀರು ಕೊಡ್ತೇವಂತ ಅವಾಗಿನ ಈ ಕಾರ್ಪೊರೇಷನ್ ಇದನ್ನ ಮಾಡಿರ್ತಾರೆ, ಅದು ಕಂಪ್ಲೀಟ್ ಆಗಿಲ್ಲ, ಅದನ್ನೂ ಆಗಿಲ್ಲ. ಏನೋ ಹಿಂಗಂದ್ರೆ ನಾವು ಅವಾಗ ಕೇಳಿಸಿ ಇರ್ಲಿಕ್ಕಿಲ್ಲ, ಅವಾಗ ಈಗ ವಾಟರ್ ಕೇಳಿದ್ರು ಸಿಕ್ತು, ಅವಾಗ 24 hours ನೀರು ಸಲುವಾಗಿ ಒಂದು ಪ್ರಿಲಿಮಿನರಿ. ಮಾಜಿ ಪಾಲಿಕೆಯ ಸದಸ್ಯ ದೀಪಕ್ ವಾಗೀಲ ಮಾತನಾಡಿ, ಪಾಲಿಕೆ ನಗರದಲ್ಲಿ ಯಾವುದೇ ಸೌಲಭ್ಯ ಕೊರತೆ ಇದ್ರೆ ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಬಂದಿದ್ದೇವೆ. ಪಾಲಿಕೆ ಆಯುಕ್ತರಿಗೆ ಸಹಕಾರ ನೀಡುವುದಾಗಿ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಮೇಯರ್, ಉತ್ತಮ ಮೇಯರ್ ಹಾಗೂ ಪಾಲಿಕೆಯ ಮಾಜಿ ಸದಸ್ಯರ ಸಂಘ ಬೆಳಗಾವಿಯಲ್ಲಿಯೇ ಮೊದಲ ಬಾರಿಗೆ ನಿರ್ಮಾಣ ಮಾಡಲಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿಯಲ್ಲಿ ನಡೆದ ಫೇಸ್ಬುಕ್ ಮ್ಯಾರೇಜ್ ದೋಖಾ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು, ನಂಬಿಸಿ ಮದುವೆಯಾಗಿ ಕೈಕೊಟ್ಟ ಪತಿ, ಕುಟುಂಬಸ್ಥರ ವಿರುದ್ಧ ಪತ್ನಿಯ ಎಫ್ಐಆರ್ ದಾಖಲಾಗಿದೆ. ಕೈಕೊಟ್ಟ ಯೋಧನ ವಿರುದ್ಧ ಸಾಮಾಜಿಕ ಹೋರಾಟಗಾರ್ತಿ ಪ್ರಮೋದ ಹಜಾರೆ ಕಾನೂನು ಸಮರ ಮುಂದುವರಿಸಿದ್ದಾರೆ. ಬೆಳಗಾವಿ ತಾಲೂಕಿನ ಬಿಜಗರಣಿ ಗ್ರಾಮದ ಅಕ್ಷಯ್ ನೆಲವಡಿ ವಿರುದ್ಧ ಪ್ರಮೋದ ಆರೋಪಿಸಿದ್ದಾರೆ. ಅಕ್ಷಯ್ ನೆಲವಡಿ ಸೇರಿ 5 ವಿರುದ್ಧ ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಳೆದ 2019ರಲ್ಲಿ ಫೇಸ್ಬುಕ್ನಲ್ಲಿ ಪರಿಚಯವಾಗಿ 2020ರ ಮಾರ್ಚ್ನಲ್ಲಿ ಮದುವೆಯಾಗಿದ್ದರು. 2020ರ ಮಾರ್ಚ್ 12ರಂದು ಬೆಳಗಾವಿ ಮನೆಯೊಂದರಲ್ಲಿ ಮದುವೆ ಆಗಿರುವ ಮಾಹಿತಿ ಇದ್ದು, ನಂಬಿಸಿ ಮದುವೆಯಾಗಿ ಮತ್ತೊಂದು ಮದುವೆಗೆ ಸಿದ್ಧನಾಗಿದ್ದ ಅಕ್ಷಯ್ ವಯಸ್ಸಿನಲ್ಲಿ ಪ್ರಮೋದ ಹಜಾರೆಗಿಂತ 14 ವರ್ಷ ಚಿಕ್ಕವನಾಗಿದ್ದಾನೆ. ಲವ್ ಬೇಡ ಅಂದ್ರೂ ಪೀಡಿಸಿ ಪ್ರೀತಿ ಮಾಡಿ ಪ್ರಮೋದಾಗೆ ಅಕ್ಷಯ್ ಮೋಸ. ತನಗೆ ನ್ಯಾಯ ಒದಗಿಸುವಂತೆ ಪ್ರಮೋದ ಹಜಾರೆ ಪೊಲೀಸ್ ಮೊರೆ ಹೋಗಿದ್ದಾಳೆ. ಸರ್, ನನ್ನ ಹೆಸರು ಪ್ರಮೋದ ಹಜಾರೆ ಅಂತ. ನಾನು 18 ವರ್ಷದಿಂದ ವುಮನ್ ರೈಟ್ಸ್ಗೋಸ್ಕರ ಕೆಲಸ ಮಾಡ್ಕೊತ ಬಂದಿದ್ದೀನಿ ಸರ್. 2019ನಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಅಕ್ಷಯ್ ಗಣಪತಿ ನಲ್ವಡೆದು ನನಗೆ ಪರಿಚಯ ಆಗಿದ್ದು ಸರ್. ಅವ್ರು ನನ್ನ ಕೆಲಸದ ಬಗ್ಗೆ ಇನ್ಸ್ಪೈರ್ಡ್ ಆಗಿದ್ದ. ಆಮೇಲೆ ಒಂದು 6 ತಿಂಗಳು ಆದ ನಂತರ ರೆಗ್ಯುಲರ್ ಚಾಟಿಂಗ್ ಮಾಡ್ತಾ ಮೇಡಮ್ ನಿಮ್ಮ ಜೊತೆ ನನಗೆ ತುಂಬ ಹೊಂದಾಣಿಕೆ, ಬಾಂಡಿಂಗ್ ಸರಿ ಆಗ್ತಿದೆ, ನಾನು ನಿಮ್ಮಂತಾನೆ ಹುಡುಗಿನ ಮದುವೆ ಆಗಬೇಕು ಅಂತ ಮ್ಯಾರೇಜ್ ಪ್ರಪೋಸಲ್ ಕೊಟ್ಟ ಸರ್. ಅವ್ನು ನನ್ನಿಂದ 14 ವರ್ಷ ಚಿಕ್ಕವನ್ನ ಆಗಿದ್ದಾನೆ. ಅದಕ್ಕೆ ನಾನು ರಿಜೆಕ್ಟ್ ಮಾಡಿಬಿಟ್ಟು ಅವನು ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಬ್ಲಾಕ್ ಮಾಡಿದ್ದೆ ಸರ್ ಅವನಿಗೆ. ಅಷ್ಟಾದ್ರೂ ಕೂಡ ನೆಕ್ಸ್ಟ್ ಟೈಮ್ ಅವ್ನು ಲೀವ್ನಲ್ಲಿ ಬಂದಾಗ ನೇರವಾಗಿ ನಮ್ಮ ಆಫೀಸ್ಗೆ ಬಂದು ಕಾಲು ಬಿದ್ದು ಒಂಥರ ಮೈ ಮೇಲೆ ಇದು ಮಾಡ್ದಂಗೆ ಮಾಡಿ, ಸರ್ ನಾನು ಮದುವೆ ಆಗಲೇಬೇಕು, ಇಲ್ದಿದ್ರೆ ನಾನು ಯೂನಿಟ್ಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ, ನಿಮ್ದು ಹೆಸರು ಬರೆದಿಟ್ಟು ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲಿಂಗ್ ಮಾಡಿ ಮದುವೆ ಆಗಿದ್ದ ಕಥೆ ಸರ್ ಇದು ಯಾವುದೋ ಒಂದು ಅಂಟಿದು ಲವ್ ಸ್ಟೋರಿ ಅಲ್ಲ ಸರ್, ಇದು ಒಂದು ಕ್ರಿಮಿನಲ್ ಕಥೆ ಸರ್. ಆರ್ಮಿನಲ್ಲಿ ಇದ್ಕೊಂಡು ಒಂದು ವ್ಯಕ್ತಿ ಯಾವ ರೀತಿ ಸುಮಾರು ಹೆಣ್ಮಕ್ಕಳನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಬಲೆಗೆ ಹಾಕ್ಕೊಂಡು ಅವ್ರ ಜೀವನನ ಸತ್ಯನಾಶ ಮಾಡ್ತಿರೋ ಅಂತ ಒಂದು ಕಥೆ ಸರ್ ಇದು, ನಿಜ ಹೇಳಬೇಕಂದ್ರೆ. ಸರ್, ನಾನು ಅಕ್ಷಯ್ ಗಣಪತಿ ನಲ್ವಡೆ, ಅವ್ರ ಅಣ್ಣ ರೂಪೇಶ್ ಗಣಪತಿ ನಲ್ವಡೆ, ತಾಯಿ ಶಾಂತಾ ಗಣಪತಿ ನಲ್ವಡೆ, ಅಕ್ಕ ಅಶ್ವಿನಿ ಪಾಂಡುರಂಗ್ ಚೌಹಾಣ್, ಅವರ ಅಣ್ಣನ ಹೆಂಡತಿ ಜ್ಯೋತಿ ರೂಪೇಶ್ ನಲ್ವಡೆ, ಇವರು ಎಲ್ಲರ ಮೇಲೆ ಮಾಡಿದ್ದೀನಿ ಸರ್. ನಾನು 16ನೇ ತಾರೀಕಿಗೆ ಮಾಡಿದ್ದೀನಿ, 16 ಜನವರಿಗೆ ನಾನು ಮಾಡಿದ್ದೀನಿ ಸರ್. ಅವರು ಬೇಲ್ ತೊಗೊಂಡು ಹಾಜರಾಗಿದ್ದಾರೆ ಸರ್. ಇನ್ನೊಂದು ವಿಷಯ ಗಮನಕ್ಕೆ ತರ್ತೀನಿ ಸರ್, ನಾನು 29ಕ್ಕೆ ನನ್ನ ಪ್ರೊಸೆಸ್ ಮುಂದೆ ಮಾಡಲಿಕ್ಕೆ ಅಂತ ಸ್ಟೇಷನ್ಗೆ ಹೋಗಿದ್ದೀನಿ ಸರ್. ಅಲ್ಲಿ ಜ್ಯೋತಿ ರೂಪೇಶ್ ನಲ್ವಡೆ ಅವ್ರ ರಿಲೇಟಿವ್ ಆದವನು ಕಾಕ್ತಿದವನು ಅಂತ ಸರ್, ಅವ್ನ ಹೆಸರು ನಂಗೆ ಗೊತ್ತಾಗಲಿಲ್ಲ, ಅವನೊಬ್ಬ. ಆಮೇಲೆ ಮುತ್ಕಾಲಿಂದ ಅಪ್ಪಣ್ಣ ಅಂತ ಒಬ್ಬ ರಾಜಕೀಯ ಕಾರ್ಯಕರ್ತ ಸರ್ ಅವನು. ಅವ್ರು ಬಂದು ನನಗೆ ಪೊಲೀಸ್ ಸ್ಟೇಷನ್ನಲ್ಲೇ ಧಮಕಿ ಕೊಡ್ತಾರೆ, ನೀವು ಕೇಸ್ ಹಿಂದೆ ತೊಗೊಳ್ದಿದ್ರೆ ಸರಿ, ಇಲ್ದಿದ್ರೆ ನಿಮಗೆ ಏನು ಗತಿ ಕಾಣಿಸ್ಬೇಕು ನಾವು ಕಾಣಿಸ್ತೀವಿ, ನೀನು ಒಬ್ಬಳೇ ಅಲ್ಲ, ನಿನ್ನಂಥ 40 ಹುಡುಗರು ಬಂದ್ರೂ ನಾವೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಸಿದ್ಧನಾಗಿದ್ದೀವಿ. ಅವನು ಒಂದು ಯಂಗ್ ಬ್ಲಡ್ ಅಫೇರ್ಸ್ ಮಾಡ್ತಾನೆ ಹೋಗ್ತಾನೆ, ಎಲ್ರಿಗೂ ಮದುವೆ ಮಾಡ್ಕೊಳಕ್ಕಾಗಲ್ಲ, ಏನೋ ನಿನ್ನ ಜೊತೆ ನಿನ್ನ ಮೇಲೆ ಮನಸ್ಸು ಬಂತು ಮಾಡ್ಕೊಂಡಿದ್ದಾನೆ, ಈಗ ಬೇಡಾಗಿದೆ ಬಿಟ್ಟಿದ್ದಾನೆ, ಅದಕ್ಕೆ ನೀನ್ಯಾಕೆ ಬಂದು ಕಂಪ್ಲೇಂಟ್ ಮಾಡ್ತೀಯ ಅಂತ ಈ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ಸರ್. ಅಂದರೆ ಹೆಣ್ಮಕ್ಳು ಅಂದರೆ ಅವ್ರಿಗೊಂದು ಟಿಶ್ಯೂ ಪೇಪರ್ ಆಗಿ ಹೋಗಿದೆ ಸರ್. ಇಂಥ ಕ್ರಿಮಿನಲ್ಗೆ ಯಾಕೆ ಓಪನ್ ಆಗಿಬಿಡ್ಬೇಕಂತ ನಂದು ಸರ್. ನಾನು 18 ವರ್ಷ ಸರ್ ಸೋಷಲ್ ವರ್ಕಿಂಗ್ ಮಾಡಿದ್ದೀನಿ. ಯಾವುದೋ ಹೆಣ್ಮಗಳು ನನ್ನ ಕಡೆ ಬಂದರು ಸರ್, ನಾನು ಅವ್ರಿಗೆ ಧಾರಾಳವಾಗಿ ಹೋಗಿ ಮುಂದೆ ನಿಂತು ಅವ್ರಿಗೆ ನ್ಯಾಯ ಒದಗಿಸ್ಕೊಳ್ಳೋ ಕೆಲಸ ಮಾಡಿದ್ದೀನಿ. ಆದರೆ ಇವತ್ತು ಯಾವ ಮಹಿಳಾ ಸಂಘಟನೆ ಆಗಲಿ, ಯಾವ ಸಮಾಜ ಸಂಘಟನೆ ಆಗಲಿ ನನಗೋಸ್ಕರ ನಿಲ್ತಾ ಇಲ್ಲ ಸರ್. ಆಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸರ್. ತಾವು ಪ್ರೆಸ್ ಆಮೇಲೆ ಪೊಲೀಸ್ ಬಿಟ್ಟರೆ ನನಗೆ ಯಾವುದೂ ಸಹಾಯ ಸಿಕ್ಕಿಲ್ಲ ಸರ್. ಇವತ್ತಿನವರೆಗೂ ಹೋರಾಟ ಮಾಡ್ತಾನೆ ಬಂದಿದ್ದೀನಿ ಸರ್. ನನ್ನ ಹೆಸರು ಪ್ರಮೋದ ಹಜಾರೆ. ಆದರೆ ಈಗ ನಾನು ಡಾಕ್ಯುಮೆಂಟ್ಸ್ನಲ್ಲಿ ಎಲ್ಲ ಅವ್ನ ಮದುವೆ ಆಗಿದ್ದೇನೆ ಅನ್ನೋದಕ್ಕೆ ನಾನು ಫ್ಯಾಮಿಲಿ ಕೋರ್ಟ್ಗೂ ಫೈಲ್ ಮಾಡಿ ಪ್ರಮೋದ ಅಕ್ಷಯ್ ನಲ್ವಡೆನೆ ಅಂತ ಹೇಳ್ತಾ ಇದ್ದೀನಿ ಸರ್. ನಾನು ರಜೆ ಮೇಲೆ ಬಂದಿರುವ ಅಕ್ಷಯ್ ಬಂಧಿಸಲು ಪೊಲೀಸರು ಹಿಂದೇಟು ಹಾಕಿದ್ದಾರೆಂದು ಪ್ರಮೋದ ಆರೋಪ. ಭಾರತೀಯ ಸೈನ್ಯ ಕೋಲ್ಕತ್ತಾದ ಈಸ್ಟರ್ನ್ ಕಮಾಂಡ್ ಸಿಗ್ನಲ್ ರೆಜಿಮೆಂಟ್ನಲ್ಲಿರುವ ಅಕ್ಷಯ್ ನೆಲವಡಿ 11ಕ್ಕೂ ಅಧಿಕ ಯುವತಿಯರಿಗೆ ಮೋಸ ಮಾಡಿದ್ದಾನೆಂದು ಪ್ರಮೋದ ಆರೋಪಿಸಿದ್ದಾಳೆ.
ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿರುವ ಯಲ್ಲಮ್ಮ ದೇವಿ ದೇವಸ್ಥಾನ ಬಂದ್ ಆಗಿಲ್ಲ. ಭಕ್ತರು ಯಾವುದೇ ವದಂತಿಗೆ ಕಿವಿ ಕೊಡಬಾರದು ಅಂತ ಯಲ್ಲಮ್ಮ ದೇವಿ ದೇವಸ್ಥಾನದ ಪ್ರಾಧಿಕಾರದ ಕಾರ್ಯದರ್ಶಿ ಅಶೋಕ್ ದುಡ್ಗುಂಟಿ ಹೇಳಿದ್ದಾರೆ. ಸವದತ್ತಿ ತಾಲೂಕಿನ ಯಲ್ಲಮ್ಮ ಗುಡ್ಡದಲ್ಲಿರುವ ಯಲ್ಲಮ್ಮ ದೇವಿ ದೇವಸ್ಥಾನ ಬಂದ್ ಆಗಿಲ್ಲ. ಭಕ್ತರು ಯಾವುದೇ ವದಂತಿಗೆ ಕಿವಿ ಕೊಡಬಾರದು ಎಂದು ಯಲ್ಲಮ್ಮ ದೇವಿ ದೇವಸ್ಥಾನ ಪ್ರಾಧಿಕಾರದ ಕಾರ್ಯದರ್ಶಿ ಅಶೋಕ್ ದುಡ್ಗುಟ್ಟಿ ಹೇಳಿದ್ದಾರೆ. ಅಭಿವೃದ್ಧಿ ಕಾಮಗಾರಿಕೆ ಕೈಗೊಳ್ಳುತ್ತಿರುವ ಯಲ್ಲಮ್ಮ ದೇವಸ್ಥಾನವನ್ನು 2.5 ವರ್ಷದ ಅವಧಿಗೆ ಬಂದ್ ಮಾಡಲಾಗಿದೆ. ದೇವಿ ದರ್ಶನಕ್ಕೆ ಅವಕಾಶವಿಲ್ಲವೆಂದು ಹಲವರು ಭಕ್ತರು ವಿಚಾರಿಸುತ್ತಿದ್ದಾರೆ. ಅದು ಶುದ್ಧ ಸುಳ್ಳು ಎಂದು ಪ್ರತಿಕ್ರಿಯಿಸಿದ್ದಾರೆ. ಯಲ್ಲಮ್ಮ ದೇವಸ್ಥಾನದಲ್ಲಿ ಎಂದಿನಂತೆ ದೇವಿಯ ವಿಶೇಷ ಪೂಜೆ ನೆರವೇರುತ್ತಿದೆ. ಬೆಳಗಿಂದ ರಾತ್ರಿಯವರೆಗೂ ದರ್ಶನಕ್ಕೆ ಅವಕಾಶವಿದೆ. ಹಾಗಾಗಿ ಭಕ್ತರು ವದಂತಿಗೆ ಕಿವಿಕೊಡದೆ ಗುಡ್ಡಕ್ಕೆ ಭೇಟಿ ಕೊಟ್ಟು ಅಮ್ಮನ ದರ್ಶನ ಪಡೆಯಬೇಕೆಂದು ತಿಳಿಸಿದ್ದಾರೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಯಲ್ಲಮ್ಮಗುಡ್ಡ ಸವದತ್ತಿ ದೇವಸ್ಥಾನದ ದರ್ಶನಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಭಕ್ತಾದಿಗಳಲ್ಲಿ ಕೆಲವು ಗೊಂದಲ ಮೂಡಿದೆ. ಕೆಲವು ಜನ ಗೊಂದಲ ಮೂಡಿಸುತ್ತಿರುವುದರಿಂದ ಗೊಂದಲ ಮೂಡಿದೆ. ದೇವಸ್ಥಾನ ಸಂಪೂರ್ಣವಾಗಿ ಭಕ್ತಾದಿಗಳಿಗೆ ದರ್ಶನಕ್ಕೆ 1 ವರ್ಷ 2 ವರ್ಷ ಬಂದ್ ಮಾಡಲಾಗ್ತಾ ಇದೆ ಅಂತ ಏನೋ ವದಂತಿ ಇದೆ. ಅದೆಲ್ಲ ಸುಳ್ಳು ವದಂತಿ. ಕಿಡಿಗೇಡಿಗಳು, ಕೆಲವು ಜನ ಕಿಡಿಗೇಡಿಗಳು ವದಂತಿ ಹಂಚ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಯಾರು ಭಕ್ತಾದಿಗಳು ಯಾರು ಆ ವದಂತಿಗಳಿಗೆ ಕಿವಿ ಕೊಡಬೇಕಾಗಿಲ್ಲ. ಎಂದಿನಂತೆ ದರ್ಶನದ ವ್ಯವಸ್ಥೆ ಇರುತ್ತೆ. ದೇವಸ್ಥಾನ ಬಂದ್ ಆಗುವ ಕುರಿತು ಎಲ್ಲ ಊಹಾಪೋಹಗಳು, ಗೊಂದಲಗಳು, ಆ ಥರದಾದಂಥ ಒಂದು ಪರಿಸ್ಥಿತಿ ಇಲ್ಲ. ದೇವಸ್ಥಾನ ನಿರಂತರವಾಗಿ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಇರುತ್ತದೆ. ಅದೇ ರೀತಿಯಾಗಿ ಈಗ ನಮಗೆ ಭಾರತ್ ಹುಣ್ಣಿಮೆ ಜನವರಿಯಲ್ಲಿ ಬನದ ಹುಣ್ಣಿಮೆ ಜಾತ್ರೆ ಯಶಸ್ವಿಯಾಗಿ ನಡೆಯಿತು. ಈಗ ಫೆಬ್ರವರಿಯಲ್ಲಿ ಭರತ ಹುಣ್ಣಿಮೆ ಜಾತ್ರೆ ಸುಗಮವಾಗಿ ನಡೆಯಲಿದೆ. ಲಕ್ಷಾಂತರ ಭಕ್ತರು ಸೇರುವ ನಿರೀಕ್ಷೆ ಇದ್ದು ಅವರಿಗೆ ಎಲ್ಲಾ ರೀತಿಯ ಮೂಲ ಸೌಕರ್ಯ ಕಲ್ಪಿಸುತ್ತೇವೆ ಎಂದು ಹೇಳಿದ್ದಾರೆ. ದೇವಸ್ಥಾನ ಬಂದ್ ಎಂಬ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಬಂದಾಗ ಯಾರೂ ಅವುಗಳನ್ನು ಶೇರ್ ಮಾಡದೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती।
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬೆಳ್ಳಂಬೆಳಗ್ಗೆ ಲಾರಿ ಕಾರು ಮಧ್ಯೆ ಅಪಘಾತ ಸಂಭವಿಸಿದ್ದು, ಭೀಕರ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲೇ ಪತಿಯ ಎದುರೇ ಪತ್ನಿ ಮೃತಪಟ್ಟಿದ್ದಾಳೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬೆಳ್ಳಂಬೆಳಗ್ಗೆ ಲಾರಿ ಕಾರು ಮಧ್ಯೆ ಅಪಘಾತ ಸಂಭವಿಸಿದ್ದು, ಭೀಕರ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲಿ ಪತಿಯ ಎದುರೇ ಪತ್ನಿ ಮೃತಪಟ್ಟಿದ್ದಾಳೆ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಬಳಿ ಈ ಘಟನೆ ನಡೆದಿದೆ. ಲಾರಿ ಹಾಗೂ ಕಾರಿನ ಮಧ್ಯೆ ನಡೆದ ಅಪಘಾತದಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಮೂಡಲಗಿ ತಾಲೂಕಿನ ಸಂಗನಕೇರಿಯ ವೈದ್ಯೆ ಡಾಕ್ಟರ್ ಆಶಾ ಕೋಳಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಆಶಾ ಪತಿ ಡಾಕ್ಟರ್ ಭೀಮಪ್ಪ ಕೋಳಿ, ಚಾಲಕ ಮಹೇಶ್ ಕೋತ್ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಲಾರಿ ಹಿಂಬದಿಗೆ ಕಾರು ರಭಸವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನ ಮುಂಭಾಗ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಧಾರವಾಡದಿಂದ ಬೆಳಗಾವಿ ಕಡೆಗೆ ಬರುವಾಗ ಹಿರೇಬಾಗೇವಾಡಿ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಗಾಯಾಳುಗಳನ್ನು ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಎನ್ಆರ್ವಿಲ್ ಕ್ಲಬ್ ಆಪರೇಷನ್ ಮದದ್ ಗುಂಪಿನ ಮೂಲಕ ಸಕ್ಕರೆ ಕಬ್ಬು ಕತ್ತರಿಸಿರುವ ಕಾರ್ಮಿಕ ಕುಟುಂಬಗಳಿಗೆ ಸಹಾಯ ಹಸ್ತವನ್ನ ಚಾಚಿತು. ಇನ್ನರ್ವಿಲ್ ಕ್ಲಬ್ ಆಪರೇಷನ್ ಮದಂತ ಗುಂಪಿನ ಮೂಲಕ ಸಕ್ಕರೆ ಕೊಬ್ಬು ಕತ್ತರಿಸುವ ಕಾರ್ಮಿಕ ಕುಟುಂಬಗಳಿಗೆ ಸಹಾಯಹಸ್ತವನ್ನು ಚಾಚಿತ್ತು. ಬೆಳಗಾವಿ ಜಿಲ್ಲೆಯ ಮುಗುಟ್ಟಿ ಮತ್ತು ಹತ್ತರ್ಗಿ ಪ್ರದೇಶಗಳಿಗೆ ಬೀಡ್ ಜಿಲ್ಲೆಗಳಿಂದ ಕೆಲಸಕ್ಕಾಗಿ ಬಂದ ಕುಟುಂಬಗಳಿಗೆ ಇನ್ನರ್ವಿಲ್ ಕ್ಲಬ್ ಆಪರೇಷನ್ ಮದಂತ ಗುಂಪಿನ ಮೂಲಕ ರೇಷನ್ ಕಿಟ್ಗಳು, ಸೀರೆಗಳು ಮತ್ತು ಇತರ ಮಹಿಳೆಯರ ಬಟ್ಟೆಗಳು, ಪುಟ್ಟ ಮಕ್ಕಳ ಬಟ್ಟೆಗಳು, ಸಿಹಿ ತಿಂಡಿಗಳು ಮತ್ತು ಬಿಸ್ಕತ್ಗಳನ್ನು ವಿತರಿಸಲಾಗಿತ್ತು. ನಂತರ ಮಹಾವೀರ್ ಶಾಲೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪ್ಯಾಡ್ಗಳನ್ನು ವಿತರಿಸಲಾಯಿತು. ಅಂಬೇಡ್ಕರ್ ಕಾಲೋನಿಯಲ್ಲಿರುವ ಸುಮಾರು 7 ರಿಂದ 8 ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಏರ್ ಬೆಡ್, ರೇಷನ್ ಕಿಟ್, ಶಾಲು ಮತ್ತು ಬಟ್ಟೆಗಳನ್ನು ನೀಡಲಾಯಿತು. ಮಹಾರಾಷ್ಟ್ರದ ಬೀಡ್ ಜಿಲ್ಲೆಗಳಿಂದ ಬಡ ಸಕ್ಕರೆ ಕೊಬ್ಬು ಕತ್ತರಿಸುವ ಕಾರ್ಮಿಕ ಕುಟುಂಬಗಳು ಪ್ರತಿ ವರ್ಷ ಪಶ್ಚಿಮ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳಲ್ಲಿ ಕೆಲಸಕ್ಕಾಗಿ ಬರುತ್ತಾರೆ. ಆಪರೇಷನ್ ಮದಂತ್ ಗುಂಪಿನ ವತಿಯಿಂದ ಪ್ರತಿ ವರ್ಷ ಬೆಳಗಾವಿ, ಹುಕ್ಕೇರಿ, ಖಾನಾಪುರ, ಗೋಕಾಕ್ ತಾಲೂಕಿನ ವಿವಿಧ ಪ್ರದೇಶಗಳಲ್ಲಿ ಸಕ್ಕರೆ ಕೊಬ್ಬು ಕತ್ತರಿಸಲು ಬಂದ ಕುಟುಂಬಗಳಿಗೆ ಸಹಾಯ ಮಾಡಲಾಗುತ್ತದೆ. ಮಹಿಳೆಯರಿಗೆ ಸೀರೆಗಳು ಮತ್ತು ಇತರೆ ಬಟ್ಟೆಗಳು, ಪುರುಷರ ಬಟ್ಟೆಗಳು, ಮಕ್ಕಳ ಬಟ್ಟೆಗಳು, ಪಠ್ಯಪುಸ್ತಕ, ನೋಟ್ಬುಕ್ಗಳು, ಪೆನ್, ಪೆನ್ಸಿಲ್ಗಳು, ಕಂಪಾಸ್ ಬಾಕ್ಸ್ಗಳು, ಆಟಿಕೆಗಳು, ಮಹಿಳೆಯರು ಹಾಗೂ ಹುಡುಗಿಯರಿಗಾಗಿ ಆರೋಗ್ಯ ಕಿಟ್ ಮತ್ತು ಎಲ್ಲರಿಗಾಗಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಗಳನ್ನು ವಿತರಿಸಲಾಗುತ್ತಿದೆ. ಫೈನಾನ್ಸ್ ಕಿರುಕುಳ ತಾಳಲಾರದೆ ರಾಯಬಾಗ್ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ರೈತ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಐಡಿಎಫ್ಸಿ ಬ್ಯಾಂಕ್ ಹಾಗೂ ಅಪ್ಯಾಕ್ ಫೈನಾನ್ಸ್ ರಬಕವಿ, ಮೆಡಿಯೇಟರ್ ಫೈನಾನ್ಸ್ ಚಿಕ್ಕೋಡಿ ಇವರೆಲ್ಲರ ಕಿರುಕುಳ ತಾಳಲಾರದೆ ರೈತ ಆತ್ಮಹತ್ಯೆ. ರಾಯಬಾಗ್ ತಾಲೂಕಿನ ಅಳಗವಾಡಿ ಗ್ರಾಮದ ರೈತ ಶಿವನಪ್ಪ ರಾವಜಪ್ಪ ಧರ್ಮಟ್ಟಿ, ಅಳಗವಾಡಿ, ವಯಸ್ಸು 66. ಈತ ಯಾವುದೋ ವಿಷಕಾರಿ ಔಷಧಿ ಸೇವಿಸಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಬಾಗ್ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಎಳೆದಿದ್ದಾನೆ. IDFC ಬ್ಯಾಂಕ್ ರಬಕೈರಿ, ಅಟ್ಯಾಕ್ ಬ್ಯಾಂಕ್ ರಬಕೈರಿ, ವೆಟರ್ನರಿ ಬ್ಯಾಂಕ್ ಚಿಕ್ಕೋಡಿ ರೀ. ಈ ಕಿರುಕು ದಿನ ಫೋನ್ ಹಚ್ಚಿ ಕಿರುಕು ಕೂಡ ಮನನೊಂದು ನಮ್ಮ ಫಾದರ್ ಡೆತ್ ವಿಷ ಕಸದ ಔಷಧ ತೊಗೊಂಡು ಡೆತ್ ಆಗ್ಯಾರ. ಯಾವ ಕಾರಣಕ್ಕಾಗಿ ಸಾಲ ಮಾಡಿದ್ರಿ? ನಮ್ಮ ಅವ್ವಾರ ಕ್ಯಾನ್ಸರ್ ಆಗೈತೆ ರೀ. ದವಾಖಾನೆ ಸಂಬಂಧ ಇದನ್ನು ಮಾಡಿದ್ವಿ, ಚಿಕಿತ್ಸೆ ಸಂಬಂಧ ಸಾಲ ಮಾಡಿದ್ರು. ಇವನ ಹೆಂಡತಿಯಾದ ಶಾರವ್ವ ಇವಳಿಗೆ ಕ್ಯಾನ್ಸರ್ ಆಗಿರುವ ಕಾರಣ ಸುಮಾರು 3 ವರ್ಷಗಳಿಂದ ಮೀರಜ್ ಮಹಾತ್ಮ ಗಾಂಧೀಜಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು ಚಿಕಿತ್ಸೆ ಪಡೆಯುತ್ತಿದ್ದು, ಆಸ್ಪತ್ರೆಯ ಖರ್ಚಿಗಾಗಿ ಸಾಲ ಮಾಡಿಕೊಂಡಿರುವ ಅಳಗವಾಡಿ ಗ್ರಾಮದ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ.
ಈ ರೀತಿ ರೈತರಿಗೆ ಆತ್ಮಹತ್ಯೆ ಮಾಡ್ಕೋತಾರೆ ಅಂದ್ರೆ ಈಗ ಫೈನಾನ್ಸ್ದವ್ರನ್ನ ಆ ರೀತಿ ಒಂದು ಕಾನೂನು ಹೊರಡಿಸಿ ಅವ್ರನ್ನೆಲ್ಲ ಬೀಗ ಹಾಕೋ ವ್ಯವಸ್ಥಿತ ಆಡಳಿತಗಳನ್ನ ಕರ್ನಾಟಕ ಸರ್ಕಾರ ಆದೇಶ ಮಾಡಬೇಕು. ಈ ಮುಂದೆ ಘಟನೆ ಇಂಥವ್ರ ರೈತರಿಗೆ ಆತ್ಮಹತ್ಯೆ ಆಗಬಾರ್ದು ಅಂತೇಳಿ ಎಚ್ಚರಿಕೆ ಹೇಳಕ್ಕೆ ನಾವು ಇಷ್ಟಪಡ್ತೇವೆ. ಗುರುನಾಥ್ ಹೆಗಡೆ, ಜಿಲ್ಲಾ ಸಂಚಾಲಕ. ಏನಾಗೈತ್ರಿ, ಈಗ ಈ ಫೈನಾನ್ಸ್ದವ್ರ ಈಗಾಗಲೇ ಸರ್ಕಾರ ಆದೇಶ ಮಾಡೈತಿ. ಏನು ಮಾಡಿದಪ್ಪ ಅಂತಂದ್ರೆ ಸುಗ್ರೀವಾಜ್ಞೆ ಮುಖಾಂತರ ಈ ಫೈನಾನ್ಸ್ದವ್ರ, ಮೈಕ್ರೋ ಫೈನಾನ್ಸ್ದವ್ರ ಯಾವುದೇ ರೈತರಾಗಲಿ ಜನಸಾಮಾನ್ಯರಾಗಲಿ ಇದು ಅವ್ರ ಕಂತು ಕಟ್ಟಲಿಲ್ಲ ಅಂದ್ರೆ, ಸಾಲ ತೊಗೊಲಿಲ್ಲ ಅಂದ್ರೆ ಅವ್ರಿಗೆ ಕಿರುಕುಳ ಕೊಡಬಾರ್ದು ಹೇಳ್ಯಾರ. ಅದು ಈಗೇನಾಗೈತಿ, ಫೈನಾನ್ಸ್ ಕಂಪ್ನಿಯವರಾಗಲಿ ಅವ್ರ ಫೋನ್ ಮುಖಾಂತರ ಅಥವಾ ಮನೆ ಮುಂದೆ ಬಂದು ಗಾಡಿ ನಿಂತು ಅವ್ರು ಕೇಳೋದು ಮಾಡ್ತಾರೆ. ಹಾಗಾಗಿ ಕೆಲವೊಂದು ರೈತರು ಏನಾದ್ರು ಅಂಜಿಕೆಯಿಂದ ಏನಪ್ಪ ನಮ್ಮ ಮಾನ ಹೋಗ್ತೈತಿ, ಮರ್ಯಾದೆ ಹೋಗ್ತೈತಿ ಅಂತ ಹೇಳಿ ಏಕದಮ್ಮನ ಈ ರೀತಿ ಈಗ ಅರಗುಡಿ ಒಳಗೆ ಶಿವನಪ್ಪ, ರಾಜಪ್ಪ, ಧರ್ಮಟ್ಟಿ ಅವ್ರು ಹೆಂಗೆ ವಿಷ ಕೊಡೋದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಒಂದು ಹಾದಿ ಹಿಡ್ದಾರ. ಅದಕ್ಕೆ ಇನ್ನು ಮುಂದಾದರೂ ಸರ್ಕಾರ, ಜಿಲ್ಲಾಡಳಿತ ಆಗಲಿ, ತಾಲೂಕು ಆಡಳಿತ ಆಗಲಿ ಎಚ್ಚೆತ್ತುಕೊಂಡು ಇಂಥ ಘಟನೆಗಳು ಮುಂದೆ ಜರಗಬಾರ್ದು ಅಂತ ಹೇಳಿ ಅವರ ಈ ಫೈನಾನ್ಸ್ ಕಂಪ್ನಿಗಳ ಮೇಲೆ ಒಂದು ಕಾಯ್ದೆ ಮಾಡಬೇಕು, ಕಾಯ್ದೆ ಪಾಸ್ ಮಾಡಬೇಕು, ಈ ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ಬೇಕಂತೇಳಿ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಈತನ ಹೆಂಡತಿಗೆ 2 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗಳು. ಇವರನ್ನೆಲ್ಲರನ್ನು ಬಿಟ್ಟು ಅಗಲಿದ್ದಾನೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾರುಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. थोड़ी सी महकी थोड़ी सी बहकी ऋतु अनोखी है, हल्के हल्के दिल में हलचल जो मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सरोना, मन भाई आराधना. कहानी कहानी तेरे नीनो चिन्नद गड़िया बरे नीनो निन्नद कथೆಯ ಬೆಳಕಿನಲ್ಲಿ. Celebrating the brides of now. Kahani Bridal Stories by Bhima. ಶ್ರೀ ದತ್ತಾತ್ರೇಯ ಜ್ಯೋತಿಷ್ಯ ಕೇಂದ್ರ. ವಂಶ ಪಾರಂಪರಿಕ ಜ್ಯೋತಿಷ್ಯರು, ಶ್ರೀ ಕಾಳಿಕಾದೇವಿ ಅಮ್ಮನವರ ಉಪಾಸಕರು, ಪ್ರಧಾನ ತಾಂತ್ರಿಕ ಆಚಾರ್ಯ ರಾಮಚಂದ್ರ ಗುರೂಜಿ. ಇವರು 21 ವರ್ಷಗಳಿಂದ ಬೆಳಗಾವಿ ನಗರದಲ್ಲಿ ಕಾಯಮಾಗಿ ನೆಲೆಸಿದ್ದಾರೆ. ಇವರು ಅಷ್ಟಮಂಗಳ ಪ್ರಶ್ನೆ, ಅಂಜನಾ ಪ್ರಶ್ನೆಯಿಂದ ಸಂಪೂರ್ಣ ಭವಿಷ್ಯ ನುಡಿಯುವರು. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ, ಆರೋಗ್ಯ, ವ್ಯಾಪಾರ ನಷ್ಟ, ದಾಂಪತ್ಯ ಸಮಸ್ಯೆ, ಮಾನಸಿಕ ಚಿಂತೆಗಳಿಗೆ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು. ಬಗೆಹರಿಯದ ಯಾವುದೇ ಸಮಸ್ಯೆಗಳಿದ್ದರೂ ಇವರನ್ನೊಮ್ಮೆ ಭೇಟಿಯಾಗಿ. ಶ್ರೀ ದತ್ತಾತ್ರೇಯ ಜ್ಯೋತಿಷ್ಯ ಕೇಂದ್ರ. ವಂಶ ಪಾರಂಪರಿಕ ಜ್ಯೋತಿಷ್ಯರು, ಪ್ರಧಾನ ತಾಂತ್ರಿಕ ಆಚಾರ್ಯ ರಾಮಚಂದ್ರ ಗುರೂಜಿ. ಮನೆ ವಿಳಾಸ 4870 ಸ್ವರೂಪ್ ನರ್ತಕಿ ಟಾಕೀಸ್ ಹತ್ತಿರ, ಕಪಿಲೇಶ್ವರ ಮಂದಿರ ಹತ್ತಿರ, ರೇಣುಕಾ ಹೋಟೆಲ್ ಪಕ್ಕ, ಬೆಳಗಾವಿ. ಮೊಬೈಲ್ ಸಂಖ್ಯೆ 9535404020. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಮಂಗಳವಾರ ಕರಾಟೆ ಪಟುಗಳಿಗೆ ಇಂಡಿಯನ್ ಕರಾಟೆ ಕ್ಲಬ್ ಬೆಳಗಾವಿ ಜಿಲ್ಲಾ ಕ್ರೀಡಾ ಸಂಘದಿಂದ 12 ವಿದ್ಯಾರ್ಥಿಗಳಿಗೆ ಬ್ಲ್ಯಾಕ್ ಬೆಲ್ಟ್ ಪ್ರದಾನವನ್ನ ಮಾಡಲಾಯಿತು. ಬೆಳಗಾವಿಯಲ್ಲಿ ಇಂದು ಕರಾಟೆ ಪಟುಗಳಿಗೆ ಇಂಡಿಯನ್ ಕರಾಟೆ ಕ್ಲಬ್ ಬೆಳಗಾವಿ ಜಿಲ್ಲೆ ಕ್ರೀಡಾ ಸಂಘದಿಂದ 12 ವಿದ್ಯಾರ್ಥಿಗಳಿಗೆ ಬ್ಲ್ಯಾಕ್ ಬೆಲ್ಟ್ ಪ್ರದಾನ ಮಾಡಲಾಯಿತು. ಬೆಳಗಾವಿಯ ಗೋವಾ ವೆಸ್ಟ್ ನಲ್ಲಿರುವ ಮಿಲಿಯಂ ಗಾರ್ಡನ್ ನಲ್ಲಿ ಫೆಬ್ರವರಿ 2025ರ ಕರಾಟೆ ಬೆಲ್ಟ್ ಪರೀಕ್ಷೆ ನಡೆಯಿತು. ಈ ಪರೀಕ್ಷೆಯಲ್ಲಿ ಒಟ್ಟು 77 ಕಲರ್ ಬೆಲ್ಟ್ ಕರಾಟೆ ಪಟುಗಳು ಭಾಗವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪದ್ಮರಾಜ್ ಪಾಟೀಲ್, ಸತೀಶ್ ನಾಯಕ್, ಚಂದ್ರಶೇಖರ್ ಬೆಂಬಳಗಿ, ಉದಯ್ ಇಡ್ಕಲ್ ಉಪಸ್ಥಿತರಿದ್ದರು.
12 ವರ್ಷಗಳಿಂದ ಹಿಂದವಾಡಿಯಲ್ಲಿ ಕರಾಟೆ ತರಗತಿಯಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡಿ ವಿವಿಧೆಡೆ ಸ್ಪರ್ಧೆಗಳಲ್ಲಿ ಪದಕಗಳನ್ನು ಗೆದ್ದು ರಿಷಿಕೇಶ್, ಅಜಯ್ ಶಾಪುರ್ಕರ್, ಪ್ರಗತಿರಾಜು ಕಮಲ, ವೀರೇನ್ ಪ್ರವೀಣ್ ಮಾಂಡ್ರೆ, ಆಶಿಕಾ ಭೂಷಣ್ ರೇವಣ್ಕರ್, ಮಂಥನ್ ಅರವಿಂದ್ ಸುರುಟೇಕರ್, ಅನುಶ್ರೀ ಶರಣ್ ಬೆಂಬಳಗಿ, ವಿವಾನ್ ಸಿದ್ಧಾರ್ಥ್ ಮಿರ್ಚಿ, ನಿವೇದಿತಾ ಪ್ರಮೋದ್ ಮೆಳವಳ್ಳಿ ಅನೇಕರು ಭಾಗವಹಿಸಿದ್ರು. ಇಂಡಿಯನ್ ಕರಾಟೆ ಕ್ಲಬ್ ಮತ್ತು ಬೆಳಗಾವಿ ಜಿಲ್ಲಾ ಕ್ರೀಡಾ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರಾದ ಗಜೇಂದ್ರ ಕಾಕತಿಕರ್ ಅವರು ಬ್ಲ್ಯಾಕ್ ಬೆಲ್ಟ್ ಪ್ರಮಾಣ ಪತ್ರ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ರು. ಅಲ್ಲದೆ ಪೋಷಕರಿಗೂ ಶಾಲು ಹೊದಿಸಿ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಲಾಯಿತು. ನಂತರ ಪ್ರಗತಿರಾಜು ಕಮಲ ಎಂಬ ವಿದ್ಯಾರ್ಥಿಯು ತನಗೆ ಕರಾಟೆ ವಿದ್ಯೆಯನ್ನು ಕಲಿಸಿದ ಗಜೇಂದ್ರ ಕಾಕತಿ ಮತ್ತು ಅವರ ಪತ್ನಿ ಹೇಮಲತಾ ಕಾಕತಿಕರ್ ಅವರು ಪಾದಪೂಜೆ ನೆರವೇರಿಸಿ ಗುರುವಂದನೆಯನ್ನು ಸಲ್ಲಿಸಿದ್ದು ವಿಶೇಷವಾಗಿತ್ತು. ಈ ವೇಳೆ ಕರಾಟೆ ಮಾಸ್ಟರ್ ಗಜೇಂದ್ರ ಕಾಕತಿಕರ್ ಅವರು ವಿದ್ಯಾರ್ಥಿಗಳಿಗೆ ನಿಸ್ವಾರ್ಥ ಸಹಾಯವನ್ನು ಮಾಡಬೇಕೆಂದು ಮಾರ್ಗದರ್ಶನ ನೀಡಿದ್ರು. ಈ ವೇಳೆ ವಿವಿಧ ಗಣ್ಯರು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಚಿಕ್ಕೋಡಿ ಭೂಮಾಪನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದ್ದು ಯಾವುದೇ ಕೆಲಸ ಆಗಬೇಕೆಂದರೂ ಕೂಡಲೇ ಬೇಕು ಲಂಚ ನೀಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕೋಡಿ ಭೂಮಾಪನ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಯಾವುದೇ ಕೆಲಸ ಆಗಬೇಕಂದ್ರೂ ಲಂಚ ಕೊಡಲೇಬೇಕಾಗಿದೆ. 30 ರೂಪಾಯಿ 50 ರೂಪಾಯಿ ಸರ್ಕಾರಿ ಫೀ ಇದ್ರೂ ಸಾವಿರಾರು ರೂಪಾಯಿ ಪಡಿತಾ ಇರುವ ಸಿಬ್ಬಂದಿಗಳು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಹಸೀಲ್ದಾರರ ಕಚೇರಿಯಲ್ಲಿರುವ ಭೂಮಾಪನ ಇಲಾಖೆಯಲ್ಲಿ ಸರ್ವೆ ಮಾಡೋಕೆ ಅರ್ಜಿ, ಭೂ ಆಕಾರ ಅಳತೆಯ ನಕಾಶೆ ಪಡೆಯೋಕೆ ನೀಡಬೇಕು ಸಾವಿರಾರು ರೂಪಾಯಿ ಹಣ ನೀಡದೆ ಹೋದ್ರೆ ಕೆಲಸ ಮಾಡಿ ಕೊಡಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಅರ್ಜಿ ಸಲ್ಲಿಸಿದ್ರೆ 1000ದಿಂದ 1500ರವರೆಗೆ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಹಣ ಇಲ್ಲ ಅಂದ್ರೂ ಫೋನ್ ಪೇ ಮೂಲಕ ಹಣ ಪಡಿತಾ ಇರುವ ಸಿಬ್ಬಂದಿಗಳು ನಂಬರ್ ಯಾರು ಹೇಳಿ ತಮ್ಮ ರೊಕ್ಕ ಬರ್ತಾರೆ ನಿಮ್ಮ ಫೋನಿಗೆ ಇದು ಅದಲ್ಲ 95 91 02 95 00 ಹಾಂ ಬೇಡ ನೀವು ಸೋಮವಾರ ಬಂದು ತೊಗೊಂಡು ನಾವು ಫೋನ್ ಹಚ್ಚಿದ್ರು ನಾನು ಹೊಟ್ಟೆಲಿ ತೊಗೊಂಬರ್ತೀನಿ. ಅದು ನಿನ್ನೆ ಹೋಗಿ ನೋಡ್ರಿ, ನಿನ್ನೆ ಇದಕ್ಕೆ ಹೋಗಿ ನೀನು ಒಂದಿರೋ ಫೋನ್ದಾಗ ಹೇಳ್ತೀನಿ ನಾನು ತೊಗೊಂಡು ಬರ್ತೀನಿ. ಬರ್ತಾರೆ ಈಗ ನಿಮ್ಗೆ ರಾಕ್ ಬಂದ ನಾವು ಫೋನ್ ಹಚ್ತಾರೆ. ಹಾಂ ಹಚ್ತಾರೆ. 1300 ರೂಪಾಯಿ ಹೇಳ್ರಿ ಬಿಡ್ತಾರೆ. ಹಾಂ ಏನು ಚಿಕ್ಕೋಡಿ ತಾಲೂಕಿನಾದ್ಯಂತ ಈಗ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಪ್ರತಿಯೊಂದು ಇಲಾಖೆಯಲ್ಲಿ ಒಂದು 10 ರೂಪಾಯಿ ಕೆಲಸಕ್ಕೆ 100, 200, 500, 1000, 1500ವರೆಗೆ ಲಂಚ ಸ್ವೀಕಾರ ಮಾಡುವಂಥ ಅಧಿಕಾರಿಗಳು ಹೆಚ್ಚಾಗಿದ್ದಾರೆ. ಯಾಕಂತಂದ್ರೆ ಯಾವ ಕೆಲಸ ಮಾಡಬೇಕಾದ್ರೂ ಲಂಚ ಕೊಡಲ್ದೆ ಚಿಕ್ಕೋಡಿ ತಾಲೂಕಿನಲ್ಲಿ ಯಾವುದೂ ಕೆಲಸ ಆಗೋದಿಲ್ಲ. ಹಾಗಾಗಿ ನಾನೇ ಸ್ವತಃ ನನ್ನ ಗೆಳೆಯನ ಒಬ್ಬನ ಕೆಲಸದ ನಿಮಿತ್ತ ಒಂದು ಅಂದರೆ ಏನು ನಮ್ಮ ಚಿಕ್ಕೋಡಿಯಲ್ಲಿರ್ತಕ್ಕಂಥ ಭೂ ಮಾಪಕ ಇಲಾಖೆಯ ಸಹಾಯಕ ನಿರ್ದೇಶಕರು ಭೂಮಾಪನ ಇಲಾಖೆ ಚಿಕ್ಕೋಡಿ ಇವ್ರ ಕಚೇರಿಗೆ ಹೋದಾಗ ಒಂದು 35ರಿಂದ 40 ರೂಪಾಯಿ ಸರ್ಕಾರಿ ಫೀ ಇರುವಂಥ ಒಂದು ಕಾಗದ ಪತ್ರಕ್ಕೆ ಅವರು ಸರಿಸುಮಾರು 1000, 1300, 1500 ರೂಪಾಯಿ ಬೇಡಿಕೆಯನ್ನು ಮಾಡ್ತಾರೆ. ಕೊಡದೇ ಇದ್ದರೆ ನಾಳೆ ಬಾ ನಾಡ್ದು ಬಾ ಅಂತ ಅಲೆದಾಡಿಸುವಂಥ ಕೆಲಸ ಮಾಡ್ತಾರೆ. ಯಾವತ್ತು ರೊಕ್ಕ ಕೊಡ್ತೀವೋ ರೊಕ್ಕ ಕೊಟ್ಟ ನಂತರ 10 ನಿಮಿಷದಾಗ ಆ ಸರ್ಟಿಫಿಕೇಟನ್ನು ಸರ್ಟಿಫೈಡ್ ಮಾಡಿ ಸಿಗ್ನೇಚರ್ ಮಾಡಿಸಿಕೊಡುವಂಥ ಕೆಲಸ ಚಿಕ್ಕೋಡಿ ಸಹಾಯಕ ಭೂಮಾಪನ ಇಲಾಖೆಯಲ್ಲಿ ನಡೀತಾ ಇದೆ. ಇದರ ಬಗ್ಗೆ ನಾನೇ ಸ್ವತಃ ಒಂದು ವಿಡಿಯೋವನ್ನು ಕೂಡ ಚಿತ್ರೀಕರಣ ಮಾಡಿದ್ದೇನು. ಈ ವಿಡಿಯೋದಲ್ಲಿ ಹಣ ತಗೊಳ್ಳುವಂಥ ಮತ್ತು ಬೇರೆಯವರ ಕಡೆಯಿಂದ ಆನ್ಲೈನ್ ಮುಖಾಂತರ 1300 ರೂಪಾಯಿಗಳನ್ನು ಪಡೆಯುವಂಥ ಅವ್ರದ್ದು ನಂಬರನ್ನು ಯಾರು ಕೆಲಸ ಮಾಡ್ಕೊಂಡಿದ್ರಲ್ಲ ಅವ್ರ ಕಡೆಯಿಂದ ಹಣ ಪಡೀಲಿಕ್ಕೆ ಸ್ವತಃ ಆ ಅಧಿಕಾರಿನೇ ತನ್ನ ಮೊಬೈಲ್ ನಂಬರನ್ನು ಈ ಮೊಬೈಲ್ ನಂಬರ್ಗೆ ನೀ 1300 ರೂಪಾಯಿ ಫೋನ್ಪೇ ಮಾಡಂತ ಹೇಳಿದಂಥ ಚಿತ್ರೀಕರಣವೂ ಕೂಡ ಆ ವಿಡಿಯೋದಲ್ಲಿ ಇದೆ. ಹಾಗಾಗಿ ಈ ಒಂದು ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಅವ್ರನ್ನ ಕೇಳಿದ್ರೆ ನೇರವಾಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಮೇಲಿನ ಅಧಿಕಾರಿಗಳಿಗೆ ನಾವು ದುಡ್ಡು ಕೊಡಬೇಕಾಗ್ತೈತಿ, ಅದಕ್ಕೆ ನಿಮ್ಮ ಕಡೆಯಿಂದ ತೊಗೋತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಮತ್ತು ಈ ವಿಕಾಸಸೌಧದಲ್ಲಿ ಇರ್ತಕ್ಕಂಥ ಮೇಲಧಿಕಾರಿಗಳು ತಹಸೀಲ್ದಾರ್ ಸಾಹೇಬರಾಗಿರ್ಬೋದು ಮತ್ತು ಉಪವಿಭಾಗಾಧಿಕಾರಿಗಳು ಅವರ ಆಡಳಿತ ಸೌಧದಲ್ಲೇ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ. ಅವ್ರ ಕಣ್ಮುಂದೆನೇ ಈ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ನನಗನ್ಸುತ್ತೆ ಸಂಪೂರ್ಣವಾಗಿ ಆಡಳಿತ ಯಂತ್ರ ವಿಫಲ ಆಗೈತಿ.
ಹಾಗಾಗಿ ಏನು ಕಾಂಗ್ರೆಸ್ನವರು ಬಿ ಜೆ ಪಿಯವ್ರ ಮೇಲೆ ಆರೋಪ ಮಾಡ್ತಾಯಿದ್ರು 40% ಅಂತ, ನಾನು ಸ್ವತಃ ಹೇಳ್ತಾನು ಈ ಸರ್ಕಾರದಲ್ಲಿ 80% ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಾನು ಆರೋಪ ಮಾಡ್ತೇನೆ. ಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳು ಅದನ್ನು ನನ್ನ ಹತ್ರ ಬಂದು ಕೇಳಿ ಅವ್ರಿಗೆ ಬೇಕಾದಂಥ ದಾಖಲೆಗಳನ್ನ ಬಿಡುಗಡೆ ಮಾಡ್ತೇನೆ. ಈ ಒಂದು ವಿಡಿಯೋವನ್ನು ಅಂದರೆ ಏನು ಚಿತ್ರೀಕರಣ ಮಾಡಿದೆವು ಇದನ್ನು ಮಾಧ್ಯಮದವ್ರಿಗೆ ಈಗಾಗಲೇ ನಾನು ಕೊಟ್ಟಿದ್ದೇನು. ಮಾಧ್ಯಮದವರು ಇದನ್ನು ಸುದ್ದಿ ಮಾಡಿದ್ರಂದ್ರೆ ಸಂಬಂಧಪಟ್ಟಂಥ ಲೋಕಾಯುಕ್ತ ಕಚೇರಿಗೂ ನಾನು ಕೂಡ ದೂರನ್ನು ಸಲ್ಲಿಸ್ತೇನೆ. ಖುದ್ದು ನಾನೇ ದೂರು ಸಲ್ಲಿಸಿ ಅವ್ರ ಮೇಲೆ ತನಿಖೆ ಮಾಡೋಕೆ ಹಚ್ಚಿ ಯಾರ್ಯಾರು ತಪ್ಪಿಸ್ತಾರಲ್ಲ ಅವ್ರ ಮೇಲೆ ಕ್ರಮ ಆಗುವವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ. ಕಚೇರಿ ಸಿಬ್ಬಂದಿಗಳಾದ ಮಲಿಕ್, ಮಕಾಂದಾರ್, ಮುಸ್ತಾಕ್ ಹಾಗೂ ರಫೀಕ್ ಎಂಬುವವರು ಹಣ ವಸೂಲಿ ಮಾಡುತ್ತಿದ್ದಾರೆ. ಲಂಚಾವತಾರಕ್ಕೆ ಬೇಸತ್ತು ಹಣ ನೀಡುವ ವಿಡಿಯೋ ಮಾಡಿಕೊಂಡು ಅರ್ಜಿದಾರರು ಬಂದಿದ್ದಾರೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ದಲಿತ ಸಚಿವರಿಂದ ದೆಹಲಿ ಭೇಟಿ ವಿಚಾರವಾಗಿ ದೆಹಲಿಗೆ ಹೋಗುವ ಯಾವುದೇ ಪ್ಲಾನ್ ಇಲ್ಲ ಎಂದು ಮಾಧ್ಯಮದವರ ಪ್ರಶ್ನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದರು. ದಲಿತ ಸಚಿವರಿಂದ ದೆಹಲಿ ಭೇಟಿ ವಿಚಾರವಾಗಿ ದೆಹಲಿಗೆ ಹೋಗುವ ಯಾವುದೇ ಪ್ಲಾನ್ ಇಲ್ಲ ಎಂದು ಮಾಧ್ಯಮದವರ ಪ್ರಶ್ನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ರು. ಹೊಕ್ಕೇರಿ ಪಟ್ಟಣದಲ್ಲಿ ಹೊರವಲಯದ ಕ್ಯಾರಗುಡ್ಡದ ಔಜಿಕರ್ ಆಶ್ರಯದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಅವರು, ದೆಹಲಿಗೆ ಹೋಗ್ತೇವೆ ಎಂದು ನಾನು ಹೇಳಿಯೇ ಇಲ್ಲ, ದೆಹಲಿಗೆ ಹೋಗುವುದು ನನಗೆ ಗೊತ್ತಿಲ್ಲ ಎಂದರು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾರು ಹೊಂಟಿದ್ದಾರೆ? ಯಾರೇ ಹೇಳ್ರಿ, ನಾ ಏನು ಹೊಂಟಿಲ್ಲ. ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾವೆಲ್ಲ ಹೊಂಟಿಲ್ಲ. ಹೋಗೋದಾರೆ ನಿಮ್ಗೆ ಹೇಳ್ತೀವಿ, ಅಡ್ವಾನ್ಸ್ ಆಗಿ ಹೇಳ್ತೀನಿ. ಇಲ್ಲ ಯಾರು ಹೊಂಟಿಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವ್ರು ಹೋಗ್ಬೋದು, ಅವ್ರು ಏನು ಹೋಗ್ತಾರೆ ಗೊತ್ತಿಲ್ಲ. ಅದಕ್ಕೆ ಸ್ವಾಭಾವಿಕ ಹೇಳ್ಬಾರ್ದಕ್ಕೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಶಾಸಕರು ಹೇಳಬಾರಂತ ಇಲ್ಲಿ ಕಾಯ್ದೆಯಲ್ಲ ಈಗಾಗಲೇ ಹೇಳಿದ್ದಾರೆ, ಹೇಳ್ತಿರ್ತಾರೆ. ಅದನ್ನು ತಪ್ಪಂತ ಹೇಳಲಿಕ್ಕಾಗಲ್ಲ. ಡಿಕೆ ಶಿವಕುಮಾರ್ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ, ನೀವು ಹೋಗ್ತೀರಾ ಎನ್ನುವ ಪ್ರಶ್ನೆಗೆ ನಾನು ಪ್ರಯಾಗ್ರಾಜ್ಗೆ ಹೋಗುವುದಿಲ್ಲ, ಇಲ್ಲೇ ಇರುವ ಕೃಷ್ಣ, ಹಿರಣ್ಯಕೇಶಿ ನದಿಗಳಲ್ಲೇ ಸ್ನಾನ ಮಾಡ್ತೇನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಡಕಲ್ ಜಲಾಶಯ ಬೆಳಗಾವಿ ನಗರದ ಪ್ರದೇಶಕ್ಕೆ ಕುಡಿಯುವ ನೀರು ಮೀಸಲಿಟ್ಟಿದ್ದೇವೆ. ಕೈಗಾರಿಕಾ ಪ್ರದೇಶಕ್ಕೆ ಕಾನೂನು ಬಾಹಿರವಾಗಿ ಪೈಪ್ಲೈನ್ ಕಾಮಗಾರಿ ಆರಂಭಿಸಲಾಗ್ತಾ ಇದೆ, ಇದನ್ನ ತಡಿಬೇಕು. ಸುದ್ದಿಗಾರರೊಂದಿಗೆ ಮಾಜಿ ಮೇಯರ್ ಶಿವಾಜಿ ಸುನ್ಕರ್ ಹೇಳಿಕೆ. ಬೆಳಗಾವಿಯಲ್ಲಿ ನಡೆದ ಫೇಸ್ಬುಕ್ ಲವ್ ಮ್ಯಾರೇಜ್ ದೋಖಾ ಪ್ರಕರಣಕ್ಕೆ ಸಿಕ್ಕ ಹೊಸ ಟ್ವಿಸ್ಟ್. ನಂಬಿಸಿ ಮದುವೆಯಾಗಿ ಕೈಕೊಟ್ಟ ಪತಿ, ಕುಟುಂಬಸ್ಥರ ವಿರುದ್ಧ ಪತ್ನಿಯಿಂದ ಎಫ್ಐಆರ್ ದಾಖಲು. ಸವದತ್ತಿ ತಾಲೂಕಿನ ಯಲ್ಲಮ್ಮನಗುಡ್ಡದಲ್ಲಿರುವ ಯಲ್ಲಮ್ಮ ದೇವಿ ದೇವಸ್ಥಾನ ಬಂದ್ ಆಗಿಲ್ಲ. ಭಕ್ತರು ಯಾವುದೇ ವದಂತಿಗೆ ಕಿವಿ ಕೊಡಬಾರದು. ದೇವಸ್ಥಾನದ ಪ್ರಾಧಿಕಾರದ ಕಾರ್ಯದರ್ಶಿ ಅಶೋಕ್ ದುಡುಗುಂಟಿ ಹೇಳಿಕೆ. ಇವೆಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.